ಹಲೋ ನಮಸ್ಕಾರ ಎಲ್ರಿಗೂ. ಇವತ್ತಿನ ರೆಸಿಪಿ ನಾನು ಪಾನಿಪುರಿ ಮಾಡ್ತಾಯಿದ್ದೀನಿ. ಹೆಲ್ದಿಯಾಗಿ ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು. ತುಂಬಾ ಸುಲಭ ಇದೆ. ಮಕ್ಕಳಿಗೂ ನಾವು ಆರೋಗ್ಯಕರವಾಗಿರೋದ್ರಿಂದ ಮನೆಯಲ್ಲೇ ಮಾಡಿ ಕೊಡ್ಬೋದು. ಇದಕ್ಕೆ ನಾನು ಮೊದಲಿಗೆ ಮಸಾಲ ರೆಡಿ ಮಾಡ್ಕೊಳ್ತೀನಿ. ಆ ಪಾನಿ ಮಾಡಲಿಕ್ಕೆ ಮಸಾಲ ಬೇಕು, ಅದನ್ನು ರೆಡಿ ಮಾಡ್ಕೊಳ್ಳಿ. 1 ಹಿಡಿಯಷ್ಟು ಪುದೀನ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ, ಆಮೇಲೆ ಶುಂಠಿ, 2 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕಿದ್ದರೆ ಜಾಸ್ತಿ ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಪೇಸ್ಟ್ ಮಾಡ್ಕೊಳ್ಳಿ. ಅದಕ್ಕೆ 2 ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ 2 ಟೇಬಲ್ ಸ್ಪೂನಷ್ಟು ಪಾನಿಪುರಿ ಮಸಾಲ, 1 ಟೀ ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಬೂಂದಿ ಇದ್ದರೆ ಬೂಂದಿ ಹಾಕ್ಕೊಳ್ಳಿ. ಆಮೇಲೆ ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ನಾವು ಮಸಾಲಕ್ಕೆ ಆಲೂಗಡ್ಡೆ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಉಪ್ಪು, ಹಾಗೆ ಸ್ವಲ್ಪ ಚಾಟ್ ಮಸಾಲ, ನಿಮಗೆ ಪೆಪ್ಪರ್ ಪೌಡ್ರ್ ಬೇಕಂತಿದ್ರೆ ಪೆಪ್ಪರ್ ಪೌಡ್ರನ್ನು ಹಾಕೋಬೋದು. ಸೊ ನಮ್ಮ ಮಸಾಲ ರೆಡಿಯಾಗಿದೆ. ಇವಾಗ ಪೂರಿ ನಾನು ರೆಡಿಮೇಡ್ ತೊಗೊಂಡಿದ್ದೀನಿ. ನೀವು ಈ ಥರ ಸಿಗುತ್ತೆ ಶಾಪಲ್ಲಿ, ಈ ತೊಗೊಬಂದು ಈ ಥರ ಫ್ರೈ ಮಾಡ್ಕೊಳ್ಬೋದು. ಚೆನ್ನಾಗಿರುತ್ತೆ ಪೂರಿ, ತುಂಬ ಉಬ್ಬಿ ಬರುತ್ತೆ, ಚೆನ್ನಾಗಿರುತ್ತೆ. ನಾನು ಸ್ವೀಟ್ ಚಟ್ನಿಯನ್ನು ಆಲ್ರೆಡಿ ಚಾನಲಲ್ಲಿ ರೆಸಿಪಿ ಅಪ್ಲೋಡ್ ಮಾಡಿದ್ದೀನಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಇವಾಗ ಎಲ್ಲ ಐಟಮು ರೆಡಿಯಾಗಿದೆ. ಸೊ ಪಾನಿಪುರಿ ನಾವು ಇವಾಗ ಸರ್ವ್ ಮಾಡುವ. ಇದಕ್ಕೆ ಸ್ವಲ್ಪ ನಾವು ಮಾಡಿಟ್ಟಿರೋಂತಹ ಮಸಾಲೆ ಹಾಕ್ಕೊಳ್ಳಿ. ಆಮೇಲೆ ಸ್ವೀಟ್ ಚಟ್ನಿ ಹಾಕಿದ್ರೇ ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಸ್ವೀಟ್ ಚಟ್ನಿನ ಮಿಸ್ ಮಾಡಬೇಡಿ, ಅದನ್ನು ಮಾಡಿ ಸ್ವೀಟ್ ಚಟ್ನಿನ ಹಾಕಿಬಿಟ್ಟು ಇವಾಗ ಪಾನಿ ಹಾಕ್ಕೊಳ್ಳಿ. ಹಾಕಿದರೆ ತುಂಬಾ ಚೆನ್ನಾಗಿ ಟೇಸ್ಟ್ ಇರುತ್ತೆ. ನಮಗೆ ರೋಡ್ ಸೈಡಲ್ಲಿ ಯಾವ ಥರ ಈ ಪಾನಿಪುರಿ ಸಿಗುತ್ತಲ್ವ, ಅದೇ ಟೇಸ್ಟ್ ಇರುತ್ತೆ. ಸೊ ನಾವು ಪಾನಿಪುರಿ ಮಸಾಲ ಪೌಡ್ರ್ ಅಂತ ಸಿಗಿರುತ್ತೆ ಎವರೆಸ್ಟ್ ಅವರದ್ದು, ಅದನ್ನು ಯೂಸ್ ಮಾಡಿ. ಅದನ್ನು ಯೂಸ್ ಮಾಡಿದರೆ ಸೇಮ್ ಟೇಸ್ಟ್ ಸಿಗುತ್ತೆ ನಿಮಗೆ, ಅದೇ ಥರ ಇರುತ್ತೆ. ಸೊ ನೀವು ಈ ರೆಸಿಪಿನ ಟ್ರೈ ಮಾಡಿ, ನಂಗೆ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಯಾರೆಲ್ಲ ಇನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.